ಯೂಟ್ಯೂಬ್ ಚಾನಲ್ ವ್ಲಾಗ್ ಲೈಫ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯೂಶಲಿ ಇವತ್ತು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಕ್ಯಾರೆಟಿಂದ ನಾವು ಸ್ವೀಟ್ಸು, ಪಲ್ಯ, ಹಲ್ವಾ ಎಲ್ಲ ಮಾಡ್ತೀವಿ. ಆದರೆ ಕ್ಯಾರೆಟಿಂದ ಖೀರ್ ಕೂಡ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ ನಾನು ಇವತ್ತು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ 3 ಕ್ಯಾರೆಟ್ನ ತೊಗೊಂಡು, ನೀವು ಎಷ್ಟು ಬೇಕಾದ್ರೂ ನೀವು ಕ್ಯಾರೆಟ್ನ ತೊಗೋಬೋದು. ಇದನ್ನು ಏನು ಮಾಡ್ಕೋಬೇಕು, ನಾನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಹಾಕಿ ನೀಟಾಗೆಲ್ಲ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರ್ಗೆ ಹಾಕಿ ಒಂದು 3 to 4 ವಿಷಿಲ್ನ ನಾವು ಕೂಗಿಸ್ಕೋಬೇಕು. ಫಸ್ಟು ನಾವು ಈಗಿನ ಕ್ಯಾರೆಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ಮೊದಲು ನಾನು ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಹಾಗೆ ನೀಟಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ಎರ್ಕೊತಾ ಇದ್ದೀನಿ. ಎರ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಗಾತ್ರದಲ್ಲಿ ಕ್ಯಾರೆಟ್ನ ಕಟ್ ಮಾಡ್ಕೋಬೋದು. ಕೆಲವರು ಚಿಕ್ಕದಾಗಿ ಕಟ್ ಮಾಡ್ಕೋತಾರೆ, ಕೆಲವರು ರೌಂಡ್ ಶೇಪಾಗಿ ಕಟ್ ಮಾಡ್ಕೋತಾರೆ. ನಾನು ಸ್ವಲ್ಪ ಮಾಮೂಲಿ ರೌಂಡ್ ಶೇಪಾಗಿ ಎಲ್ಲ ನೀಟಾಗಿ ಬೇಯೋ ಥರ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಕ್ಯಾರೆಟ್ ಎಲ್ಲ ತೊಳೆದು ಇದಕ್ಕೆ 10 ಬಾದಾಮಿ ಹಾಗೆ ಒಂದು 4-5 ಏಲಕ್ಕಿನ ಹಾಕಿ ಒಂದು 2 to 3 ವಿಷಿಲ್ ಕೂಗಿಸ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ಒಂದು 4 ವಿಷಿಲಾದರೂ ಕೂಗಿಸ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಇದು ಬೆಂದಿದೆ. ಸೊ ಇದನ್ನ ಈಗ ಜಾರ್ಗೆ ಹಾಕ್ಕೊಂಡು ನಾವು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಬೇಕು. ಯಾವುದೇ ರೀತಿ ಇದಿರಬಾರ್ದು. ನೋಡಿ ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈ ಥರ ತಿಕ್ ಪೇಸ್ಟ್ ಆಗಬೇಕು, ತುಂಬ ನುಣ್ಣಗಾಗಬೇಕು. ಅಷ್ಟು ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಇವಾಗ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕುದಿ ಬರೋವರೆಗೂ ಕಾಯಿಸ್ಬೇಕು. ಸೊ ಹಾಲು ಕುದಿ ಬಂದಿದ್ದಾದಮೇಲೆ ನೀಟಾಗಿ ನಾವು ಗ್ರೈಂಡ್ ಮಾಡ್ಕೊಂಡಿರೋದೆಲ್ಲನೂ ಕೂಡ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಸ್ವಲ್ಪ 1 ಕಪ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಂತರ ತುಪ್ಪ ಎಲ್ಲ ಆ್ಯಡ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೀಟಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕೋಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗಿದೆ, ಚೆನ್ನಾಗಿ ಕುದಿ ಬರ್ತಿದೆ. ಇದೊಂದು 10 ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ ಖೀರು. ಸೊ ನೋಡಿ ಈಗ ಖೀರೆಲ್ಲ ರೆಡಿ ಆಗಿದೆ. ಸೊ ಕ್ಯಾರೆಟ್ ಖೀರು ರೆಡಿ ಆಗಿದೆ. ಸೊ ಇದೊಂದು ತುಂಬ ಹೆಲ್ತಿ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಿಮ್ಮನೇಲೂ ಕೂಡ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡೋಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.